ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಸತತವಾಗಿ 4ನೇ ಸೋಲು. ಹೊಡೆದ್ರು ನಾಯಿಗೆ ಹೊಡೆದ್ರು. ಯಾರಿಗೆ? ನಮ್ಮ RCB ಮಹಿಳೆಯರಿಗೆ. ಗಾಯ್ಸ್, ಲಿಟ್ರಲಿ 4ನೇ ಸೋಲು. ಏನು ಅನಿಸ್ತದೆ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ನೀವು. ಗೈಸ್, ಇವ್ರಿಗೆ ಆ್ಯಕ್ಚುಲಿ ಬುದ್ಧಿ ಬರಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸ್ಮಿತಿ ಮಂದನ್ ಅವರು ಟಾಸ್ನ ಪ್ರಾಕ್ಟೀಸ್ ಮಾಡ್ಕೊಂಬಂದು ಮಾಡಬೇಕಾಗಿತ್ತು ಅಂತ ಅನ್ಕೊಂತೀನಿ. ಯಾರು ಟಾಸ್ ವಿನ್ ಆದರೂ ಅವರೇ ವಿನ್ ಆಗ್ತಾರೆ ಗುರು. ಇದು ನಮ್ಗೆ ಹೋಮ್ ಪಿಚ್ ಅಂತ ಅನ್ನಿಸ್ತಲ್ಲ, ಇದು ನಮ್ಗೆ ಹೋಮ್ ಅಪೋಸಿಟ್ ಪಿಚ್ ಅನಿಸುತ್ತೆ ಗುರು. ಸೋಲ್ತಾ ಇದೀವಿ RCB ಅವ್ರಿಗೆ ಹೆಂಗಾಗ್ಬಿಟ್ಟೆ ಗೊತ್ತಾ, ನಾವು ಚಿಯರ್ ಅಪ್ ಮಾಡ್ತಾ ಇರೋದು ನಾವು RCB ಮಾಡ್ತಾ ಇಲ್ಲ, ಆಪೋಸಿಟ್ ತಂಡದವ್ರು ಮಾಡ್ತಾ ಇದೀವಿ. ಪ್ರೇಕ್ಷಕರು ನೋಡ್ತಾರೆ, ನನಗೆ ಏನೋ ಒಂಥರ ಫೀಲ್ ಆಗ್ತದೆ. ಸೋತ್ರು ಕೂಡ RCB ಅಂತ ಕೂಗ್ತವ್ರೆ. ಅದಕ್ಕಾದ್ರೂ ಒಂದು ಬೆಲೆ ಬೇಡ. ಆಮೇಲೆ ಇನ್ನೊಂದು ಹೇಳಲ್ಲ ಗೈಸ್, ಆ್ಯಕ್ಚುಲಿ ಇವ್ರಿಗೆ ನೆಟ್ ರನ್ ರೇಟ್ ಮೇಲೆ ಕಣ್ಣೇ ಇಲ್ಲ. ಹೋಗ್ಲಿ, ಸೋಲ್ತಾ ಇದೀವಿ ತಾನೆ, ಅಟ್ಲೀಸ್ಟ್ ಫೈಟ್ ಕೊಟ್ಟು ಲಾಸ್ಟ್ವರೆಗೂ 19ನೇ ಓವರಲ್ಲೋ 20ನೇ ಓವರಲ್ಲೋ ತೊಗೊಂಡೋಗೋಣ ಅಂತಿಲ್ಲ. ಎಲ್ಲರೂ ಬಂದ್ಬಿಟ್ಟು ಫುಲ್ ಟಾಸ್ ಹಾಕೊಡ್ತಾ ಇದ್ದಾರೆ. ಅವ್ರು 4-6 ಹೊಡಿತಿದ್ದಾರೆ. ಇವನ್ ಲಾಸ್ಟ್ ಬಾಲ್ ಕೂಡ ಅವರು ರಾಣಾ ಅವರು ಬಂದ್ಬಿಟ್ಟು ಫುಲ್ ಟಾಸ್ ಇಲ್ಲಿಗೆ ಹಾಕೊಡ್ತಾ ಇದ್ದಾರೆ. ಕೂತ್ಕೊಂಡು ಪಟಕ್ಕಂದು ಹಿಂದೆ ಹೊಡಿತಿದ್ದಾರೆ. 4 ಹೊಡಿದೀನಿ, ಏನ್ ಮಾಡ್ತಾರೆ ಎಲ್ಲ ಒಳಗಡೆ ಫೀಲ್ಡ್. ನಾವು ಅನ್ಕೊಂಡಿದ್ದೇನೋ ಡೆಲ್ಲಿನ ಗಿಲ್ಲಿ ತರ ಹೊಡೆದ ಊರಾಚೆ ಹಾಕೋಣ ಅಂತ ಅನ್ಕೊಂಡ್ರೆ ಇಲ್ಲ. ನಮ್ಗೆ ನಮ್ಮ ಮನೆಯಲ್ಲಿ ನಮ್ಮ ಹೋಮ್ ಪಿಚ್ ಅಲ್ಲೇ ಹೊಡೆದ್ಬಿಟ್ಟು ನಾಯಿ ಏನೇ ಮಾಡಿದ್ರು ಒಂದು ಆಂಗಲ್ ಅಲ್ಲಿ ಯಾವಾಗಾರು ಕ್ಯಾಲ್ಕುಲೇಟರ್ ತಂದು ನನ್ನ ಕೈ ಕೊಟ್ಬಿಡ್ತಾರಲ್ಲ. ನಾನು ಅನ್ಕೊಂಡಿದ್ದೆ ಇವತ್ತು ಗೆಲ್ತಾರೆ, ಏನು ಅಷ್ಟೊಂದು ಕಷ್ಟ ಆಗಲ್ಲ, ನೆಕ್ಸ್ಟ್ 2 ಮ್ಯಾಚಸ್ ಇರುತ್ತೆ ನೋಡ್ಕೊಳ್ಳೋಣ ಬಿಡಿ. ಆ್ಯಂಡ್ ಇದು ಲಾಸ್ಟ್ ಮ್ಯಾಚ್ ಗುರು ನಮ್ಮ RCB. ಇದಕ್ಕೆ ಅವರೇ ಹೇಳಿದ್ರು, ಸ್ಮಿತಿ ಮಂದನ್ ಟಾಸ್ ಹೋದ ಮೇಲೆ ಕೂಡ ಪರವಾಗಿಲ್ಲ, ನಮ್ಗೇನು ಮ್ಯಾಟ್ರ್ ಆಗಲ್ಲ, ಬಟ್ ಫ್ಯಾನ್ಸ್ಗೋಸ್ಕರನಾದ್ರೂ ಗೆಲ್ತೀವಿ ಅಂತ. ಎಲ್ಲಿ ನಿಮ್ಮ ಸ್ಮಿತಿ ಮಂದನ್ ಅವ್ರು ಇಲ್ಲ 8ಕ್ಕೋ 9 ರನ್ ಹೊಡೆದ್ಬಿಟ್ಟು ಅದು ಸ್ಲಿಪ್ ಅಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಹೋಯ್ತಾರಲ್ಲ ಗಾಯ್ಸ್. ಏನ್ ಹೇಳ್ಬೇಕು, ನಿಧಾನವಾಗಿ ಆಡ್ಬೇಕಲ್ವಾ ಗಾಯ್ಸ್. ಆಕ್ಚುಲಿ ನಾನು ಓವರ್ ಆಲ್ ಮ್ಯಾಚ್ ನೋಡ್ಬೇಕು, ಇವತ್ತು ಮ್ಯಾಚ್ ನೋಡ್ಬೇಕು ಅಂತಂದ್ರೆ ನಾನು ಬರೀ ಎಲ್ಸಾ ಪೇರಿ ಒಬ್ಬರೇ ಕಾಣಿಸ್ತಿರೋದು. ಡೇನಿ ವೈಟ್ ಅವರು ಕೂಡ ಸ್ವಲ್ಪ ಆಡಿದ್ರು, ಅವ್ರು ಆಡಿದ್ರು. ಬಟ್ ಇಲ್ಲಿ ಎಲಿಸಾ ಪೇರಿ ಅವರು ಲೈಕ್ ಒಂದ್ ಕಡೆ ಕ್ಯಾಚ್ ಹಿಡಿತಿದ್ರು. ಏನ್ ಕ್ಯಾಚ್ ಗುರೋದು, ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್ ಅದು. ಆಕ್ಚುಲಿ ನಾನು ಅನ್ಕೊಂಡೆ 4 ಹೋಯ್ತು ಅಂತ, ಬಟ್ ಅದನ್ನೇ ಅದೇ ಕ್ಯಾಚ್ನ ಆ್ಯಕ್ಚುಲಿ ರಾಘವಿ ಬಿಸ್ಟೋರ್ ಟ್ರೈ ಮಾಡಿದಾಗ ಈ ಕಡೆ ಡೆಲ್ಲಿ ಅವರು ಬಿಟ್ಟರು ಆ್ಯಕ್ಚುಲಿ ಕ್ಯಾಚ್ ಅದನ್ನು. ಬಟ್ ಈ ಕಡೆ ಎಂತ ಒಂಥರ ಪೆರಿ ಫ್ಲೈಟ್ ಥರ ಹಿಡಿತಾರೆ ಗೊತ್ತಾ ಮೇಲ್ಗಡೆ, ಹಂಗೆ ಒಂದೇ ಸತಿ ಫ್ಲೈಟ್ ಕ್ಯಾಚ್ ಇರುತ್ತಲ್ಲ ಹಂಗೆ ಹಿಡ್ಕೊಂಡು ಬಿಡಿ ಅಂತ ಹೇಳೋದು ನಿಜ ಗಾಯ್ಸ್. ಅವ್ರಿಗೆ ಅಷ್ಟು ಚೆನ್ನಾಗಿ ಹಿಡ್ಕೊಂಡ್ರು ಬಾಲ್ನ ಮಾತ್ರ. ಏನು ಫೀಲ್ಡಿಂಗ್ ಅರೌಂಡ್ ಒಂದು 2 ಫೀಟ್ 3 ಫೀಟ್ ಮೇಲೆ ಎಗರಿದ್ದಾರೆ, ಅಷ್ಟು ಹೈಟಲ್ಲಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ ಗಾಯ್ಸ್. ಲಿಟ್ರಲಿ ಪೆರಿ ಮಾತ್ರ ಇವತ್ತಿನ ಮ್ಯಾಚಲ್ಲಿ 100%. ಸೊ ಎಲ್ಲ ಎಫರ್ಟ್ಸ್ ಇಲ್ಲ, ಅವ್ರು ಒಬ್ಬರೇ ಆ್ಯಕ್ಚುಲಿ ಇದೊಂದೇ ಮ್ಯಾಚ್ ಅಂತಲ್ಲ, ಅವ್ರು ಎಲ್ಲಾ ಮ್ಯಾಚಲ್ಲೂ ನೀನು ನೋಡ್ಬೇಕಾರೆ ಪೆರಿ ಒಬ್ಬರೇನೆ ಎಲ್ಲಾ ಮ್ಯಾಚಲ್ಲೂ ಕೂಡ ಲೈಕ್ ಹಾರ್ಟ್ ಕೊಟ್ಟು ಆಡ್ತಾರೆ. ಒಂಥರ ನಾನು ಇಲ್ಲ, ನನ್ನ ಪರವಾಗಿಲ್ಲ, ನನ್ನ ಟೀಮಿಗೆ ನಾನು ಪ್ರಾಣನ ಕೊಟ್ಟು ಆಡ್ತೀನಿ ಅನ್ನೋ ರೀತಿನೇ ಆಡ್ತಾರೆ ಆ್ಯಕ್ಚುಲಿ. ಇನ್ನು ಮಿಕ್ಕಿದ ಪ್ಲೇಯರ್ಸ್ಗಳು ತಿನ್ನಕ್ಕೆ ಉಣ್ಣಕ್ಕೆ ಅದೊಂದು ಬರುತ್ತಲ್ಲ, ಈಗ ಯಾವ್ದು ನ್ಯಾಕ್ ಶೋ ಅದೊಂದಕ್ಕಷ್ಟೇ ಕರೆಕ್ಟಾಗಿರ್ತಾರೆ ನಕ್ಕೊಂಡು. ಆಮೇಲೆ ಎಲ್ಸಾ ಪೇರಿ ಅವ್ರಿಗೆ ಅವರು ಸ್ವಲ್ಪ ಅವ್ರು ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಅಂದರೆ ಅವ್ರು ಯಾವತ್ತು ನಾನು ಜೋಕ್ ಮಾಡೋದು ನಾನು ನೋಡಿದ್ದೀನಿ, ಯಾವಾಗ ಗೆಲ್ಲೋ ಮೂಮೆಂಟಲ್ಲೋ ಇಲ್ಲ ಅಂತಂದರೆ ಏನೋ ಒಂದು ಮೂಮೆಂಟಲ್ಲಿ ಒಂದು ಸ್ವಲ್ಪ ಅವರು ಫನ್ನಿಯಾಗಿರ್ತಾರೆ. ಬಟ್ ಇವರು ಸ್ಮಿತಿ ಮಂದನ ಅವ್ರು ನಗ್ತಾ ಇರ್ತಾರೆ ಗುರು. ಅಲ್ಲಿ ಕುತ್ಕೊಂಡು ಪಾಪ ಕಷ್ಟಪಟ್ಟು ಹೊಡಿತಿದ್ದಾರೆ. ಇವನ್ ರಾಘವಿ ಬಿಸ್ಟ್ ಅವ್ರ ಅಮ್ಮ ಅದೇನು ಆಡಿದ್ರಮ್ಮ ನೀವು ಆ್ಯಕ್ಚುಲಿ ನಮಗೆ ಎಲ್ಲಿ ಗೊತ್ತಾ ಹೊಡ್ತಾ ಬಿದ್ದಿದ್ದು. ಅವು ಸ್ಮಿತಿ ಮಂದನ ಔಟ್ ಆದ್ರು, ಹಿಂದೆನೆ ನೆಕ್ಸ್ಟ್ ಲೈಕ್ ಡ್ಯಾನಿ ಅವರು ಮತ್ತೆ ಇವರು ಒಂದು ಸ್ವಲ್ಪ ಪಾಂಡಸ್ಟಿಕ್ ಹೋಯ್ತು. ಬಟ್ ಅದಾಗಿದ ತಕ್ಷಣ ಅವರು ಡ್ಯಾನಿ ಅವ್ರು ಔಟ್ ಆದ್ರು, ಹೊಡಿಯಕ್ಕೆ ಹೋಗಿ ಇಂಟೆಂಟ್ ತೋರಿಸಿದ್ರು. ಬಟ್ ಅದಾದ್ಮೇಲೆ ರಾಘವಿ ಬಿಸ್ಟ್ ಅವ್ರು ಬಂದ್ರು ಗೊತ್ತಾ. ಸೊ 10 ಬಾಲ್ ತಗೊಂಡ್ರು, ಓಕೆ, ನನಗೆ ಬೇಜಾರಾಗಿಲ್ಲ. 10 ಬಾಲ್ ಆದ್ಮೇಲೆ ನೆಕ್ಸ್ಟ್ ಏನು ಅಲಗ್ ಬುಲಕ್ ಫ್ಲೂಕಲ್ಲಿ ಒಂದು ಆ್ಯಕ್ಚುಲಿ ಒಂದು ಕಿಮ್ಗಾರ್ ಇವ್ರಿಗೆ ಸದರ್ಲ್ಯಾಂಡ್ ಅವ್ರಿಗೆ ಒಂದು 6 ಹೊಡಿತಾರೆ ಗೊತ್ತಾ. ಅದೊಂದು ಬಿಟ್ರೆ ಇನ್ ಮಿಕ್ಕಿದ್ ಯಾವ ಇನ್ನೊಂದು 6 ಹೊಡಿತಾರೆ. ಆಕ್ಚುಲಿ ಇದು ಫ್ಲೂಕಲ್ಲಿ ಹೋಗಿದ್ದು 6 ಅದು. ಸೊ ಕನ್ವಿನ್ಸಿಂಗ್ ಈ ಕಡೆ ಚಿಕ್ಕ ಹುಡುಗಿ ಯಾರು ಕೈ ಏಟ್ ಮಾಡ್ಕೊಳ್ಳಿ ಕ್ಯಾಚ್ ಹಿಡಿಯಕ್ಕೆ ಹೋಗಿ ಏನ್ ಗುರು. ಆಮೇಲೆ ಅನ್ಕೊಂಡೆ ನಾನು ಆಕ್ಚುಲಿ ಇವ್ರನ್ನ ಯಾಕೆ ಇನ್ನೂ ಹಿಡ್ಕೊಂತ ಇದಾರೆ, 14ನೇ ಓವರ್ ಆಯ್ತಲ್ವಾ, ಸೆಲ್ಫ್ ಔಟ್ ಕೊಟ್ಬಿಟ್ಟು ಮ್ಯಾನೇಜ್ಮೆಂಟ್ ಅವ್ರು ನೀವು ಬನ್ನಿ ನಾನು ಇವ್ರನ್ನ ಆಡಿಸ್ತೀನಿ, ರಿಚಾ ಘೋಷ್ನ ಆಡಿಸ್ತೀನಿ ಅಂತ. ಯಾಕಂದ್ರೆ ರಿಚಾ ಘೋಷ್ ಅಟ್ಲೀಸ್ಟ್ ಒಂದು 5 to 10 ಬಾಲ್ಸ್ ಮಿನಿಮಮ್ ಬೇಕಾಗುತ್ತೆ. 14th ಓವರ್ ಇರ್ಬೇಕಾದ್ರೆ ಕರ್ಕೊಂಡಿದ್ರೆ 14th 15th ತಗೊಂಡು 16th ಓವರಿಂದ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋರು 160 ಅಬೋ ಆರಾಮ್ಸೆ ರೀಚ್ ಆಗ್ಬೋದಾಯ್ತು. ಆಕ್ಚುಲಿ ನೋಡಿದ್ರೆ ಅವ್ರು ನೋಡಿ ಬಾಲ್ ಟು ಬಾಲ್ 32 ಬಾಲ್ಗೆ 32 ಹೊಡೆದಿದ್ದಾರೆ ಆಕ್ಚುಲಿ ರಾಘವಿ ಬಿಸ್ಟ್ ಅವರು. ಅದರಲ್ಲಿ ನೋಡಿ ನೀವು ಆಕ್ಚುಲಿ 2 6 ಹೊಡೆದಿದ್ದಾರೆ. ಆ 2 6 ಅಲ್ಲಿ ಒಂದು ಕರೆಕ್ಟ್ ಚೆನ್ನಾಗಿ ಹೊಡೆದು ಕನೆಕ್ಟ್ ಮಾಡ್ಕೊಂಡು ಇನ್ನೊಂದು ಫ್ಲೂಕ್ 6 ಹೊಡೆದಿರೋದು. ಪಾಪ ಇಲ್ಲಿ ಎಲ್ಸಾ ಪೇರಿ ಅವ್ರಿಗೆ ಲಾಸ್ಟ್ ಅಲ್ಲಿ 4 ಓವರಲ್ಲಿ ಗುರು 9 ಬಾಲ್ ಸಿಕ್ಕಿರೋದು ಗುರು. ಲಾಸ್ಟ್ 4 ಓವರ್ಸ್ ಅಲ್ಲಿ ನನ್ಗೆ ಅರ್ಥ ಆಗ್ತಿಲ್ಲ, ಸ್ಟ್ರೈಕೇ ಕೊಡ್ತಾಯಿಲ್ಲ. ಇವನ್ ಕನಿಕಾ ಹುಜಾ ಅವ್ರು ಬರ್ತಾರೆ, ಅವರು ಕೂಡ ಹೊಡಿಯಕ್ಕೆ ಹೋಗ್ತಾರೆ. ಲೈಕ್ ಏನಕ್ಕೆ ಹೊಡಿಯಕ್ಕೆ ಹೋಗ್ತಾ ಇದ್ದಾರೆ, ಎಲ್ಸಾ ಪೇರಿ ಆಲ್ರೆಡಿ ಫಾರ್ಮಲ್ಲಿ ಇದ್ದಾರೆ, ನೀವು ಒಂದು ಸ್ಟ್ರೈಕ್ ಕೊಡಿ, 1 ರನ್ ಹೊಡೆದ್ಬಿಟ್ಟು ಅವ್ರು ಹೊಡಿತಾರೆ. ಅದನ್ನು ಬಿಟ್ಬಿಟ್ಟು ಇವ್ರು ಸುಮ್ಮನೆ ಅವರೇ ಹೊಡಿಯಕ್ಕೆ ಹೋಗಿ ಔಟ್ ಆಗೋದು. ಅವರು ಪ್ರೆಷರ್ ಅವ್ರು ಬಿದ್ದುಬಿಟ್ರು ಆ್ಯಕ್ಚುಲಿ. ಪೆರಿ ಅವರು ಲಾಸ್ಟ್ವರೆಗೂ ನೋಡಿದ್ರು 19ನೇ ಓವರಲ್ಲೂ ಲೈಕ್ ಅವ್ರಿಗೆ ಸ್ಟ್ರೈಕ್ ಸಿಗಲಿಲ್ಲ. 20ನೇ ಓವರಲ್ಲಿ ಜಾರ್ಜಿಯಾ ವೇರಮ್ ಅವರು ಒಂದು ಸ್ವಲ್ಪ ಇಂಟೆಂಟ್ನ ತೋರಿಸ್ತಾರೆ. ಅವ್ರು ಹಿಂದೆ ತಿರ್ಕೊಂಡೆಲ್ಲ 4 ಹೊಡಿತಾರೆ ಪಾಪ ಆ್ಯಕ್ಚುಲಿ. ನಾನು ಅನ್ಕೊಂಡೆ ಈ ರಾಘವಿ ಬಿಸ್ಟ್ ಕಳಿಸೋ ಜಾಗದಲ್ಲಿ ಲೈಕ್ ಜಾರ್ಜಿಯಾ ವೇರಮ್ ಅವ್ರನ್ನೇ ಅಪ್ಪರ್ ದಿ ಆರ್ಡರ್ ಕಳಿಸ್ಬಿಟ್ಟು ಒಂದು 20 ರನ್ನು 30 ರನ್ನು ಒಂದು ಕಮ್ಮಿ ಬಾಲ್ಸ್ಗಳಲ್ಲಿ ತೊಗೊಂಡು ಆ ನಂತರ ನೆಕ್ಸ್ಟ್ ಬೇಕಾದ್ರೆ ಉಳಿಸ್ಕೊಂಡ್ರೆ ಇನ್ ಕೇಸ್ ವಿಕೆಟ್ ಆಯಿತು ಅಂದರೆ ಬೇಕಾದ್ರೆ ರಾಘವಿ ಬಿಸ್ಟ್ ಅವ್ರು ಕುಟಿಕೊಂಡು ಆಡ್ಲಿ ಗುರು. 32 ಬಾಲ್ಗೆ ಗುರು ಎಷ್ಟು 33 ರನ್ನು, ಅದು ಬೇಕಾಗಿತ್ತಾ? ಪಾಪ ಅವರು ಎಷ್ಟೋ ಸತಿ ಅವರೇ ಇವರೇ ಲೈಕ್ ಬಿಟ್ಬಿಟ್ರು, ಸ್ಟಂಪ್ ಹೊಡೆಯೋದು ಬಿಟ್ರು ಒಂದು ಆಕ್ಚುಲಿ ಅವ್ರ ಕಡೆ ಡೆಲ್ಲಿ ಕಡೆ. ನನಗೆಲ್ಲ ಹಂಗೆ ಅನ್ಸಿದ್ದು, ಒಂದು 3-4 ಕಡೆ ಮಿಸ್ ಮಾಡ್ತಾರೆ ಆಕ್ಚುಲಿ ಲೈಕ್ ರಾಘವಿ ಬಿಸ್ಟ್ ಅವ್ರದ್ದು. ನಾನು ಅನ್ಕೊಂಡೆ ಮೇ ಬಿ ಇವರು ರನ್ ಹೊಡೆಯಲ್ಲ ಅಂತಾನೆ ಅವರೇ ಬಿಡು ಪರವಾಗಿಲ್ಲ, ಕ್ಯಾಚ್ ಹಿಡಿಯಕ್ಕೆ ಹೋಗಬೇಡ, ರನ್ ಔಟ್ ಮಾಡಬೇಡ. ನಾವು ಚಿಕ್ಕ ಹುಡುಗರು ಆಡ್ತಿದ್ರು ಅವರು, ಯಾರು ಆಡ್ತಿರೋ ಬಂದ್ರೆ ಅವ್ರಿಗೆ ಹಾಕ್ಬೇಡ, ಅವ್ನು ನಿಧಾನ ಇವನೇ ಬಾಲ್ ತಿನ್ಸಿ ಅಂತ ಅಂತಿದ್ರಲ್ಲ, ಹಂಗೆ ಆಡಿಸ್ಕೊಂತ ಇದ್ರು ಇಲ್ಲಿ. ಸೊ ಗೈಸ್ ಆಕ್ಚುಲಿ RCB ಅವರು ಕಂಪ್ಲೀಟ್ಲಿ ಕ್ಲೂಲೆಸ್. 15ನೇ ಓವರ್ 16 ಓವರ್ಗೆ ಅವ್ರು ಔಟ್ ಆಗ್ತಾರೆ. ಅದಾದ್ಮೇಲೆ ಬಂದು ರಿಚಾ ಘೋಷ್ ಅವರು, ಕನಿಕಾ ಹುಜಾ ಅವರು ಏನ್ ಆಡ್ತಾರೆ ಗೈಸ್, ಒಂದು ಅರ್ಥ ಆಗ್ತಾ ಇಲ್ಲ.
ಅಲ್ಲಿ ಹೆಂಗಾದ್ರೆ ಹೆಂಗೆ ಹೌದು. ಸೊ ಒಂದು ಅರ್ಥ ಆಗ್ತಲ್ಲ, ಏನು ಟಾಸೇ ಒಂದು ಕ್ರೂಷಿಯಲ್ ಮ್ಯಾಟರ್ ಆಗ್ಬಿಡುತ್ತಾ? ಇಲ್ಲ ಗುರು, ನಿನ್ನ ಕ್ರಿಕೆಟಿಂಗ್ ಶಾಟ್ಸ್ ನೀನು ಆಡು. ಎಲ್ಸಾ ಪೇರಿ ಅವ್ರು ಹೆಂಗೆ ಆಡ್ತಾ ಇದಾರೆ, ಫೀಲ್ಡಿಂಗ್ ಮಾಡ್ತಾ ಇದಾರೆ, ಒಂದ್ ಕಡೆ ಕ್ಯಾಚ್ ಹಿಡಿತಿದಾರೆ, ಇನ್ನೊಂದು ಫೀಲ್ಡಿಂಗ್ 4 ಹೋಗ್ಬೇಕು, ಎಷ್ಟು ಚೆನ್ನಾಗಿ ತಡೆದ್ರು ಗೊತ್ತಾ ಅವ್ರು ಆಕ್ಚುಲಿ. ಇವ್ರಿಗೆ ಯಾರಿಗೂ ಅರ್ಥ ಆಗ್ತಲ್ವ ಲೀಡರ್ಶಿಪ್ ಅನ್ನೋದು. ಕ್ಯಾಪ್ಟನ್ಸ್ ಅವ್ರ ಹತ್ರನೇ ಕೇಳಬೇಕು ಅಂತ ಹೇಳಿ ನಂಗೆ ಎಲ್ಲೂ ಕಡೆ ಸ್ಮೃತಿ ಮಂದನ ಲೀಡರ್ಶಿಪ್ ತರ ಕಾಣಿಸ್ಲೇ ಇಲ್ಲ. ಸೊ ನಾನು ಇವಾಗಲೂ ಹೇಳ್ತಾ ಇದೀನಿ, ನಮ್ಮಲ್ಲಿ ಕ್ಲೂಲೆಸ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಎಕ್ಸೆಪ್ಟ್ ಸ್ಮೃತಿ ಮಂದನ ಅವರು. ಅವರಂತೂ ಬರಲೇಬೇಕು. ಅವ್ರು ಬಂದಿಲ್ಲ ಪಾರ್ಟಿಗೆ ಅಂತಂದ್ರೆ ಇನ್ನು RCB ಕತೆ ಮುಗ್ದೋಯ್ತು. ಇನ್ನೇನು 2 ಮ್ಯಾಚ್ ಐತೆ, 2-2 ಗೆದ್ರೆ ಬೇರೆಯವ್ರ ಮೇಲೆ ನಾವು ಯೋಚನೆ ಮಾಡಬೇಕು, ಯಾವ್ರು ಗೆಲ್ಬೇಕಾ ಅವ್ರು ಸೋಲ್ಬೇಕಾ ಅಂತ ಯೋಚನೆ. ಯಾಕಂದ್ರೆ ಡೆಲ್ಲಿ ಆಲ್ರೆಡಿ ಕ್ವಾಲಿಫೈಡ್ ಗುರು. ಅವ್ರು ಆಲ್ರೆಡಿ ಬಂದ್ರು, ನೀಟಾಗಿ 3-3 ಗೆದ್ರು ಮ್ಯಾಚ್ನ. ಎಕ್ಸೆಪ್ಟ್ ಮಂಡೇ ಅದೇ UP ವಾರಿಯರ್ಸ್ ಮೇಲೆ ಒಂದು ಬಿಟ್ರೆ ಇನ್ನು ಮಿಗ್ದವರೆಲ್ಲ ಅವರು ಗೆದ್ಕೊಂಡೇ ಬಂದಿದ್ದಾರೆ. ಮುಂಬೈ ಮೇಲೆ ಗೆದ್ದಿದ್ದಾರೆ, ನಮ್ಮ ಮೇಲೆ ಗೆದ್ದಿದ್ದಾರೆ. ಏನು ಗುರು ಅವರು ಗುಜರಾತ್ ಅವ್ರ ಮೇಲೂ ಗೆದ್ರು. ಶಫಾಲಿ ವರ್ಮಾ ಮತ್ತೆ ಇವರು ಸೇರ್ಕೊಂಡು ಹೊಡೆದ್ರು ಓಪನಿಂಗ್ ಅಲ್ಲೇ ಮುಗಿಸ್ಕೊಂತವ್ರು ಇವ್ರು. ಆಕ್ಚುಲಿ ಲೈಕ್ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿ ಶಫಾಲಿ ವರ್ಮಾ ಔಟ್ ಆದ್ರು, ಅವ್ರು ಔಟ್ 40 ರನ್ ಹೊಡೆದ್ರು. ಅವ್ರೇನು ಕಮ್ಮಿ ರನ್ಸ್ ಏನು ಹೊಡೆದಿಲ್ಲ ಬಿಡಿ. ಆ ಕಡೆ ನೋಡಿದ್ರೆ ನೆಕ್ಸ್ಟ್ ಇವರು ಮೆಗ್ನಾಲಿಂಗ್ ಅವ್ರು ಹೊಡೆದು ಮುಗಿಸಿದ್ರು. ಇವತ್ತು ನೋಡಿದ್ರೆ ಲೈಕ್ ಇವರು ಅಷ್ಟೇ ಜೊತೆಗೆ ಜಾಯ್ನ್ ಆಗ್ಬಿಟ್ರು. ಶಫಾಲಿ ವರ್ಮಾ 80 ರನ್ ಗುರು. ಎಲ್ಲಿ ಗುರು 15 ಓವರ್ ಮ್ಯಾಚ್ ಮುಗಿಸಿರೋದು. ಮಾನ ಮರಿದಿ ಉಳ್ಕೊಂಡಿದೆ ನಮ್ಮ ಏನೋ ಎಲ್ಸಾ ಪೇರಿ ಅವರಿಂದಾನೆ ಅಷ್ಟೇ. ಅವರು ಅದು ರೇಣುಕಾ ಸಿಂಗ್ ಅವ್ರ ಕ್ಯಾಚ್ ಬೌಲ್ಗೆ ಇಲ್ಲ. ಆಕ್ಚುಲಿ ರೇಣುಕಾ ಸಿಂಗ್ ಅವರು ಇವತ್ತು ಬೌಲಿಂಗ್ ಚೆನ್ನಾಗೇ ಮಾಡಿದ್ರು. ಸ್ಟಾರ್ಟಿಂಗ್ 3 ಓವರ್ಸ್ ರನ್ನೇ ಇಲ್ಲ, ಮೇಡ್ ಇನ್ ವಿಕೆಟ್ ತಗೊಂಡಿದ್ದು. ಬರೀ 3 ಓವರ್ಗೆ 5 ರನ್ ಇತ್ತು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಅದೇನು ಅನ್ನಿಸ್ತು ಏನೋ, ಇವ್ರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನು ಅನ್ಕೊಂಡೆ ಹೋಗ್ಲಿ ಬಿಡು 4ನೇ ಓವರ್ ಅಲ್ವಾ, ಒಂದು 10 ರನ್ ಹೋದ್ರೆ ಹೋಯ್ತು ಅಂತ ಅನ್ಕೊಂಡೆ. ಬಟ್ ಅದಾದ್ಮೇಲೆ ಜಸ್ ಜಾನ್ಸನ್ ಅವ್ರು ಗ್ಯಾಪಲ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದರಿಂದನೇ ಲೈಕ್ ಶಫಾಲಿ ವರ್ಮಾನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಶಫಾಲಿ ವರ್ಮಾ ಏನ್ ಗುರು ಬಿಗ್ ಹಿಟರ್, 6ಗಳು ರಾಪ್ ಅಂತ ಅವ್ರ ಹೈಟ್ಗೂ ಅವ್ರು ಹೊಡಿತಾ ಇರೋದು ಬಾಲ್ಗೂ ಲೈಕ್ ಇದಕ್ಕೆ ಬ್ಯಾಟಿಂಗು ಅವ್ರು ಮಾಡ್ತಾರೆ ಬ್ಯಾಟಿಂಗು ವ್ಯತ್ಯಾಸನೇ ಇಲ್ಲ. ಅವ್ರದೇ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು. ಸೋಫಿಯಾ ಡಿವೈನ್ ಸೆಕೆಂಡ್, ಬೆಸ್ಟ್ ಫಸ್ಟ್ ಇರೋದೇ ಶಫಾಲಿ ವರ್ಮಾ. ಸೋಫಿಯಾ ಡಿವೈನ್ ಇದ್ರೆ ಚೆನ್ನಾಗಿರೋದು. ಅವರು ರೆಸ್ಟ್ ಅಲ್ಲಿ ಇದ್ದಾರೆ ಆಕ್ಚುಲಿ, ಇಂಜುರಿ ಎಲ್ಲ ರೆಸ್ಟ್ ಅಲ್ಲಿ ಇದ್ದಾರೆ ಆಕ್ಚುಲಿ ಅವರು. ಈ ವರ್ಷ ಆಡೋದು ಬೇಡ ಅಂತ. ಸೊ ಆಕ್ಚುಲಿ ನಂಗೆ ಲಾಸ್ಟ್ ಇರೋ ಟೀಮು ಸೊ ಈ ಎಲ್ಲ ನಂಗೆ ಕನ್ವಿನ್ಸಿಂಗ್ ಎಲ್ಲೂ ಕಾಣಿಸ್ತಾ ಇಲ್ಲ. ಎಸ್ಪೆಷಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಲೈಕ್ ರಾಣಾ ಒಬ್ಬರೇ ನಮ್ಮ ಮೇಲೆ ಯಾವಾಗಲೂ ಲೈಕ್ ಅವ್ರನ್ನೇ ವಿಕೆಟ್ ತೆಗೀರಿ ಅಂತ ಹೇಳೋಕ್ಕಾಗಲ್ಲ, ಸ್ನೇಹ ರಾಣಾ ಅವ್ರನ್ನ. ಸೊ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಕೈಗೂಡಿಸ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಮ್ಮ ಕತೆ ಮುಗೀತು. RCB ಕತೆ ಹೆಚ್ಚು ಕಮ್ಮಿ ಮುಗಿದಿದೆ, ಅರ್ಧ ಮುಗಿದಿದೆ ಗೈಸ್, ಇನ್ನೂ ಅರ್ಧ ಇದೆ. ಹೋಪ್ ದಟ್ ನಾವು ಇನ್ನೂ 1% ಚಾನ್ಸ್ನ ನಂಬ್ಕೊಳ್ಬೇಕು. ನಿಮ್ಗೆ ವಿರಾಟ್ ಕೊಹ್ಲಿ ಅವ್ರು ಆಲ್ರೆಡಿ ನಮ್ಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ, 1% ನಂಬಿಕೆ ಇಟ್ಕೊಳ್ಳಿ. ಸೊ ಈ ವುಮೆನ್ಸಲ್ಲೂ CSKನೋ ಏನೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಈ ಸತಿ CSK ಅವರು ವುಮೆನ್ಸಲ್ಲಿ ಇಲ್ಲ. ನಾವು ಯಾರನ್ನ ಬೀಟ್ ಮಾಡಬೇಕು ಅಂತ ಮೇ ಬಿ ಲಾಸ್ಟಲ್ಲಿ ಮುಂಬೈ ಬರ್ತಾ ಇದೆ. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಮುಂಬೈಲಿದೆ, ನೋಡೋಣ ಏನಾಗುತ್ತೆ ಎತ್ತಾಗತ್ತೆ ಅಂತ. ಗೈಸ್ ಈಗ ನಗ್ಬೇಕೋ ಆಡ್ಬೇಕೋ ಗೊತ್ತಾಗ್ತಲ್ಲ. ಇಲ್ಲಿ ನೋಡಿದ್ರೆ ಲೈಕ್ ನಮ್ಮ ಆರೆಂಜ್ ಕ್ಯಾಪು ನಮ್ಮ ಹತ್ರನೇ ಇದೆ, ಎಲ್ಸಾ ಪೇರಿ ಅವ್ರ ಹತ್ರ ಇದೆ. ಆ್ಯಂಡ್ ಈ ಕಡೆ ಪರ್ಪಲ್ ಕ್ಯಾಪ್ ಕೂಡ ರೇಣುಕಾ ಸಿಂಗ್ ಅವ್ರ ಹತ್ರನೇ ಇದೆ. ಸೊ ಇಲ್ಲಿ ನೋಡಿದ್ರೆ ಮ್ಯಾಚ್ಗಳು ಒಂದೂ ಗೆಲ್ತಾ ಇಲ್ಲ, ಕುತ್ಕೊಂಡು ಎಲ್ಲ ಸೋತ್ಕೊಂಡು ಬರ್ತಾ ಇದೀವಿ. ಹೆಂಗಾಗ್ತಿದೆ ಗೊತ್ತಾ, ಆಕ್ಚುಲಿ ನನಗೆ ರೇಣುಕಾ ಸಿಂಗ್ ಅವ್ರದ್ದು ಕನ್ವಿನ್ಸಿಂಗ್ ಕಾಣಿಸಲ್ಲ. ಯಾಕಂದ್ರೆ ಅವ್ರು ಬಂದು ತಗೊಂಡಿದ್ದಂಥ ಲೈಕ್ ವಿಕೆಟ್ಸ್ಗಳಾಗಿರ್ಬೋದು ಎಕ್ಸೆಪ್ಟ್ ಡೆಲ್ಲಿ ಮೇಲೆ, ಇನ್ನು ಮಿಕ್ಕಿದ್ದೆಲ್ಲ ಲೈಕ್ ರನ್ ಹೊಡ್ಸ್ಕೊಂಡೇ ತಗೊಂಡಿರೋದು. ಸೊ ಅದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ನನಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಅಂತಂದ್ರೆ ನೀನು ಹತ್ರ ವಿಕೆಟ್ಸ್ಗಿಂತ ನೀನು ಟೀಮ್ನ ಗೆಲ್ಲಿಸುವಂಥ ಸ್ಟೆಬಿಲಿಟಿ ಮತ್ತು ಎಬಿಲಿಟಿ ಎರಡೂ ಇರಬೇಕಾಗುತ್ತೆ. ಅದು ಸದ್ಯಕ್ಕೆ ನನಗೆ ರೇಣುಕಾ ಸಿಂಗಲ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡ್ತು ಅಂತಂದ್ರೆ 3ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ನಿಧಾನ ಕೇಳ್ಕೊಂಡಿದ್ವಿ. ಹೋಯ್ತಲ್ಲಿ ಡೆಲ್ಲಿ ಅವ್ರು ನೋಡಿದ್ರೆ ಟಾಪ್ ಅಲ್ಲಿ ಅಂತ ಬಂದಿದೆ, ಏನು ಕೆಲಸ ಮಾಡ್ದೇನೆ ಮೇಲಕ್ಕೆ ಹೋಗಿದ್ದಾರೆ ನಮ್ಮಿಂದ ಮೇಲಕ್ಕೆ. ಸೊ ಇಲ್ಲಿ ನಾವು ಆಟ ಆಡಿ ಸೊ ಹೀನಾಯವಾಗಿ ಸೋತ್ಕೊಂಡು 4ನೇ ರ್ಯಾಂಕಿಂಗ್ ಬಂದು ಇಲ್ಲ. ನೀವು ಎಲ್ಲ ಆಕ್ಚುಲಿ ನೋಡಿದ್ರೆ ನೋಡಿ, ಡೆಲ್ಲಿ ಅವರು ಆಲ್ರೆಡಿ ಕ್ವಾಲಿಫೈಡ್ ಗುರು, ಮುಂಬೈ ಅವರು ಆಲ್ಮೋಸ್ಟ್ ಕ್ವಾಲಿಫೈಡ್. ಇನ್ನೊಂದು ಮ್ಯಾಚು 3ರಲ್ಲಿ 1 ಮ್ಯಾಚ್ ಗೆದ್ರು ಸಾಕು, ಅವರು ಇನ್ನೂ 3 ಮ್ಯಾಚಸ್ ಉಳ್ಕೊಂಡಿದೆ. ಸೊ UP ವಾರಿಯರ್ಸ್ ಹೇಳ್ಗೋರು ಎಲ್ಲಿದ್ದವ್ರಿಗೋರು ಹೆಂಗಿಂದ ಬಂದ್ಬಿಟ್ಟವ್ರೆ. ಇನ್ನೊಂದು ಅವರು 1-2 ಮ್ಯಾಚ್ ಗೆತ್ತು ಅಂದ್ರೆ ಅವರು ಕ್ವಾಲಿಫೈಡು. ಜ್ಞಾಪನ ಇಲ್ಲಿ ಟಾಪ್ 1 ಟೀಮು ಡೈರೆಕ್ಟ್ ಫೈನಲ್ಗೆ ಹೋಗುತ್ತೆ, ಟಾಪ್ 2 ಮತ್ತು ಟಾಪ್ 3 ಇರೋ ತಂಡ ಸೆಮಿಫೈನಲ್ ಆಡುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕ್ವಾರ್ಟರ್ ಫೈನಲ್ ಅನ್ನೋದು ಇಲ್ಲ. ಐ ಮೀನ್ 4-5 ಔಟ್ ಆಫ್ ದಿ ಲೈಕ್ ಲೀಗ್ ಮ್ಯಾಚಸ್ಸಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಈಗ 4ನೇ ಸ್ಥಾನದಲ್ಲಿ RCB ಇದೆ. ಹೋಪ್ ದಟ್ ನೆಕ್ಸ್ಟ್ 2 ಮ್ಯಾಚ್ ನಾವು ಗೆಲ್ತೀವಿ. ಆ್ಯಂಡ್ ನೆಟ್ ರನ್ ರೇಟ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ, ಅದು ಕೂಡ ಕ್ರೂಷಿಯಲ್ ಆಗುತ್ತೆ. ಯಾಕಂದರೆ UP ವಾರಿಯರ್ಸ್ ಚೆನ್ನಾಗಿದ್ದಾರೆ. ಸೊ ಏನೋ ಸೋತ್ರು ಗೆದ್ರು ನಮ್ಮ ಸಪೋರ್ಟ್ RCBಗೆ ಗೈಸ್. ಸೊ ಒಟ್ಟಲ್ಲಿ ಈ ಮ್ಯಾಚ್ನ ನನ್ನ ಪ್ರಕಾರ ಹಾಳು ಮಾಡಿದ್ದವರು ಒಂದು ರಾಘವಿ ಬೀಸ್ಟ್ ಅವರು. ಅಷ್ಟು ಬಾಲ್ ತಿಂದು ಅಷ್ಟು ರನ್ ಹೊಡೆದಿದ್ದು ಅಂದ್ರೆ ಬೇಗನೆ ಔಟ್ ಆಗಬೇಕಿತ್ತು. ಅವ್ರು ಔಟ್ ಜಾಗಕ್ಕೆ ಯಾರೋ ಬೇರೆ. ನಾನು ಆ್ಯಕ್ಚುಲಿ ಕ್ರೂಷಿಯಲಿ ನಾನು ಫಸ್ಟ್ ಟೈಮ್ ಯಾವುದೋ ಒಂದು ಬ್ಯಾಟ್ಸ್ಮನ್ ಔಟ್ ಆಗಲಿ ಅಂತ ಕೊರಗ್ತಾ ಕೂತಿದ್ದೆ. ಔಟ್ ಆಯ್ತಲ್ಲ, ಅದೇನು ಗುರು, ಅದೇನು ಒಳ್ಳೆ ಕ್ಯಾಟ್ಗೆ 9 ಲೈಫ್ ಇರೋ ಹತ್ರ 4-5 ಲೈಫ್ ಸಿಕ್ತು ಗುರು. ಒಂದು ಕಡೆ ರನ್ಔಟ್ ಮಿಸ್ ಮಾಡ್ಕೊಂತಾರೆ, ಇನ್ನೊಂದು ಕಡೆ ವಿಕೆಟ್ಸ್ ಸ್ಟಂಪಿಂಗ್ ಮಿಸ್ ಮಾಡ್ಕೊಂತಾರೆ, ಇನ್ನೊಂದು ಕಡೆ ಕ್ಯಾಚ್ ಮಿಸ್ ಆಗುತ್ತೆ, ಇನ್ನೊಂದು ಕಡೆ ರನ್ಔಟ್. ಎಷ್ಟೊಂದು ಚಾನ್ಸ್ ಸಿಕ್ಬಿಡ್ತು ಗುರು ಅವ್ರಿಗಂತೂ. ಅವರು ಅದನ್ನ ಯುಟಿಲೈಸೇ ಮಾಡ್ಕೊಳ್ಳಿಲ್ಲ. 30 ಬಾಲ್ 30 ರನ್, 30 ಬಾಲ್ಗೆ 50 ರನ್ ಇದ್ದಿದ್ರೆ 160 ಆಗಿರೋದು. 160 ಆಗಿತ್ತು ಅಂತಂದ್ರೆ ಪ್ರೆಷರ್ಗೆ ಬಿದ್ದಿರೋರು. ಸ್ಟಾರ್ಟಿಂಗ್ ಆ 3 ಓವರಲ್ಲೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿರೋರು. ಯಾವಾಗ ಮಿಗ್ಲನಿಂಗ್ ಕ್ಯಾಚ್ ಹೋಯ್ತು ನಾನು ಅನ್ಕೊಂಡೆ ಬಿಡು ಪಕ್ಕಾ ಮ್ಯಾಚ್ ಇವತ್ತು ನಮ್ಮದೇ ಎಳೆದೇ ಎಳಿತೀವಿ ಅಂತ ಅನ್ಕೊಂಡೆ.
ಆಗ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಆಕ್ಚುಲಿ ನೋಡ್ತಾ ಇದ್ರೆ ಇಲ್ಲಿ ಸ್ಮೃತಿ ಮಂದಣ್ಣ ಅವ್ರಿಗೂ ಹೌದು ತಪ್ಪು ಕಾಣಿಸ್ತದೆ ಈ ಒಂದು ಇದ್ರಲ್ಲಿ, ಯಾಕಂದ್ರೆ ಅವ್ರಿಗೆ ಏನು ಗೇಮ್ ಆಡಲಿಲ್ಲ. ಇಲ್ಲ, ಅವ್ರು ಇನ್ನೊಂದು 2 ಮ್ಯಾಚ್ ಹಿಂಗೆ ಆಡಿದ್ರೆ ನೆಕ್ಸ್ಟ್ ಸತಿ ಕ್ಯಾಪ್ಟನ್ಸಿ ಅವ್ರಿಗೆ ಅವಶ್ಯಕತೆ ಇಲ್ಲ. ನನಗನ್ಸ್ತಾರದು ಲೈಕ್ ಎಲಿಸಾ ಪೇರಿ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡಿ, ನೀವು ಆರಾಮ್ಸೆ ನಿಮ್ಮ ಬ್ಯಾಟಿಂಗ್ ಕಡೆ ಗಮನ ಕೊಡಿ ಅಂತ ನಾನು ಪ್ರೆಷರ್ ಕಮ್ಮಿ ಆಗುತ್ತೆ. ನೀವು ಹೇಳ್ಬೋದು, ತುಂಬಾ ಜನ ಕ್ವಶನ್ ಮಾಡೋದು, ಲಾಸ್ಟ್ ಇಯರ್ ಮರ್ತೋಗ್ಬಿಟ್ರ ಕಪ್ಪುಗೆ, ಎಲ್ಲವರು ಲಾಸ್ಟ್ ಇರೋದು ಲಾಸ್ಟ್ ಇಯರ್ ಅಲ್ಲಿ ಆಕ್ಚುಲಿ ಅವ್ರು ಒಬ್ಬರೇ ಆಡಲಿಲ್ಲ ಅಲ್ಲಿ. ಎಲಿಸಾ ಪೇರಿ ಆಕ್ಚುಲಿ ನೀವು ನೋಡಿ ಎಷ್ಟು ವಿಕೆಟ್ ತಗೊಂಡ್ರು, ಎಷ್ಟು ರನ್ ನೋಡಿದ್ದಾರೆ ಅಂತ ಗುರು. ಅದಾದ್ಮೇಲೆ ನೆಕ್ಸ್ಟ್ ಶ್ರೇಯಾಂಕ ಪಾಟೀಲ್ ನೋಡಿ, ಆಮೇಲೆ ಶೋಭನಾ ಆಶ್ರಮವನ್ನು ನೋಡಿ, ಆಮೇಲೆ ಸೋಫಿಯಾ ಡಿವೈನ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು. ಅದಾದ್ಮೇಲೆ ಸೋಫಿಯಾ ಡಿವೈನ್ ಬೇಡ ಗುರು ನಿಮಗೆ, ಸೋಫಿಯಾ ಮುಲನಾಕ್ಸಿ ಗೊತ್ತಿದೆ, ನೆನಪಿದ್ಯಾ ಸ್ಪಿನ್ನರ್ ಈ ಸತಿ ಇಲ್ಲ, ಅವ್ರು ಇದ್ರೆ ಇನ್ನೊಂದು ಬೇರೆ ತರ ಆಟ ಆಡಿರೋರು. ಜಾರ್ಜಿಯಾ ವೇರಮ್ ಜೊತೆ ಸೋಫಿಯಾ ಮಿಲನಾಕ್ಸ್ ಆಗ್ತಾ ಇದ್ರೆ ಈ ಕಡೆ ಎದುರ್ಕೊಳ್ಳೋರು ಆಪೋಸಿಟ್ ತಂಡದವ್ರು. ಅದಕ್ಕೆ ನಾವು ಗೆದ್ದಿದ್ದು ಲಾಸ್ಟ್ ಅಲ್ಲಿ. ಡಿಫೆಂಡ್ ಮಾಡ್ಕೊಳಕ್ಕೆ ಲೋಯೆಸ್ಟ್ ಟೋಟಲ್ ಡಿಫೆಂಡ್ ಮಾಡ್ಕೊಂಡಿದ್ದು ನಾವೇ ಲಾಸ್ಟ್ ಇಯರ್. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದ ಬೌಲಿಂಗ್ ಲೈನಪ್. ನಮ್ಮ ಕಡೆ ಈಗ ಬ್ಯಾಟಿಂಗ್ ಲೈನಪ್ ಏನು ನಾನು ದಬಾರಿ ಐತೆ ಅಂತ ಹೇಳ್ತಾ ಇಲ್ಲ, ಬ್ಯಾಟಿಂಗ್ ಲೈನಪ್ ನಾರ್ಮಲ್ ಆಗಿದೆ. ಬಟ್ ನನಗೆ ಬೌಲಿಂಗ್ ಲೈನಪ್ಪು ಓಕೆ, ಲೈಕ್ ಯಾರು ಬಂದು ನನಗೆ ಮ್ಯಾಚ್ನ ಗೆಲ್ಸ್ಕೊಡ್ತಾರೆ ಅಂತ ಕಾಣಿಸಲ್ಲ, ಎಕ್ಸೆಪ್ಟ್ ಜಾರ್ಜಿಯಾ ವೇರಮ್ ಅವರು. ಈಗ ಕಿಮ್ಗಾರ್ತವರು ಅಷ್ಟಕ್ಕಷ್ಟೇ ಕಾಣಿಸ್ತಾರೆ ನನ್ನ ಕಣ್ಣಿಗೆ ಇವಾಗ. ಈಗ ಮ್ಯಾಚ್ ಸೋತಿದೀವಿ, ಬಟ್ ನೆಕ್ಸ್ಟ್ 2 ಮ್ಯಾಚ್ ನಾವು ಗೆಲ್ಲೇಬೇಕು, ಸತಾಯ ಇಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡೋಣ. ಬಟ್ ನನ್ಗೇನಂತಂದ್ರೆ ನಮ್ಮ ಪಿಚ್ಚಲ್ಲಿ ಸೋತೋಗ್ಬಿಟ್ರಲ್ಲ, ನಂಗೆ ಅದೇ ಬೇಜಾರಾಗ್ತದೆ. ಒಂದಾರು ಗೆಲ್ತಾರೆ, ಖುಷಿ ಪಡಿಸ್ತಾರೆ. 24,000 ಜನ ಕೂತ್ಕೊಂಡಿದ್ದಾರೆ, 30,000 24,800 ಸಮಥಿಂಗ್ ಇತ್ತು, 25,000 ಆಯ್ತು. ಸೊ 25,000 ಜನಗಳು ಒಂದೇ ಒಂದು ಮ್ಯಾಚ್ ಗೆಲ್ಲಿ ಅಂತ ಅದೇನೋ ಹೇಳ್ತಾರಲ್ಲ. ಸೊ ಒಂದೇ ಒಂದ್ಸತಿ ಅವ್ನು ಹೇಳೋದು ನಿಜ ಆಗ್ಲಿ, ಅವ್ನು ಹೇಳ್ತಾ ಇರೋದು ಅಂತ ಹೇಳ್ತಾರಲ್ಲ, ಹಂಗೆ ಡೈಲಾಗ್ ಒಂದೇ ಒಂದ್ಸತಿ ಮ್ಯಾಚ್ ಗೆಲ್ಲಿ ಅಂತ ಕಾಯ್ಕೊಂಡು ಕೂತಿದ್ರು. ತಪ್ಪು ಮಾಡ್ಬಿಟ್ರು ಹುಡುಗಿರು, ಆಕ್ಚುಲಿ ತುಂಬಾ ತಪ್ಪು ಮಾಡಿದ್ರು. ಯಾಕಂದ್ರೆ ನಾವು ಅಷ್ಟು ಹೋಪ್ಸ್ನ ಇಟ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ತುಂಬಾ ಜನ ಅದನ್ನು ಹೋಗಿರ್ತಾರಲ್ಲ ಗುರು, ಅವ್ರಿಗೆ ಎಷ್ಟು ಡಿಸಪಾಯಿಂಟ್ ಆಗಿ ಆಚೆ ಬಂದಾಗ ನೋಡಿ. ನಮಗೂ ಅಷ್ಟೇ, ಲೈಕ್ ಅದನ್ನು ಕೂಡ ಅದು ಕ್ಲೋಸ್ ಗೇಮ್ ಆಗಿತ್ತು ಮುಂಬೈ ಮೇಲೆ ನಾವು ಹೋದಾಗ. ಬಟ್ ನನಗೆ ಎಲ್ಲೂ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಿಲ್ಲ. ನಾನು ಆಡಿದ ರೀತಿ ನೋಡಿ ನನಗೆ ನಿಜ ಖುಷಿ ಆಯ್ತು. ಬಿಡಪ್ಪ ಸೋತ್ವಿ, ಅಟ್ಲೀಸ್ಟ್ ಲಾಸ್ಟ್ ಮೊಮೆಂಟಿಗೆ ಬಂದು ಸೋತ್ವಲ್ಲ ಅಂತ. UP ಓವರ್ಸ್ ಮೇಲೆ ಆಡಿದಂಥ ರೀತಿ, ಅದಾದ್ಮೇಲೆ ಇವತ್ತು ಆಡಿದಂಥ ರೀತಿ 2 ವರ್ಷಗಳು ನನಗೆ ಅನ್ನಿಸ್ತಾರದೇನಂತಂದರೆ ಇವರು ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿ ಬರ್ತಲ್ಲ. ಬ್ಯಾಟಿಂಗಲ್ಲಿ ಸ್ಮೃತಿ ಮಂದನ ಅವ್ರು ಏನಾದರೂ ತಗೊಳ್ಳಿಲ್ಲ ಅಂತಂದರೆ ಕ್ಯಾಪ್ಟನ್ಸಿಯಿಂದ ನಿಜ ಹೇಳ್ತಾ ಇದ್ದೀನಿ, ಕ್ಯಾಪ್ಟನ್ಸಿನ ಬಿಟ್ಟು ಬ್ಯಾಟಿಂಗ್ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ ಅಷ್ಟೇ. ಸೊ ಹೋಪ್ ದಟ್ ನೆಕ್ಸ್ಟ್ 2 ಮ್ಯಾಚ್ ನಮ್ದಾಗಲಿ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೊತ್ತು ಬೇಜಾರಾಗಿದೆ ಅಂತ, ಬಟ್ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.